ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕಿನ ಮಾಯಕೊಂಡ್ ಗ್ರಾಮದಲ್ಲಿರುವಂತಹ ಕರ್ನಾಟಕ ಪಬ್ಲಿಕ್ ಶಾಲೆ ನಿಜಕ್ಕೂ ಸಾಕಷ್ಟು ಅಸ್ತವ್ಯಸ್ತಗೊಂಡಿರುವಂತದ್ದು. ಪ್ರಮುಖವಾಗಿ ಇದು ಮಾಯಕೊಂಡ್ ಅನ್ನುವಂಥದ್ದೊಂದು ವಿಧಾನಸಭಾ ಕ್ಷೇತ್ರ. ಇಲ್ಲಿ ಪ್ರಮುಖವಾಗಿ 400 ಮಕ್ಕಳಿರುವಂತಹ ಹೈಸ್ಕೂಲ್ ಶಾಲೆ ಇರುವಂತದ್ದು. ಆದ್ರೆ ಹೈಸ್ಕೂಲ್ ಶಾಲೆ ಕಟ್ಟಡ ಈಗಲೇ ಸಾಕಷ್ಟು ದುರಸ್ತಿ ಮಾಡಿರುವಂತದ್ದು. ಈ ಕಟ್ಟಡ ಸುಮಾರು 75 ವರ್ಷಗಳ ಹಿಂದೆನೆ ಇದು ನಿರ್ಮಾಣ ಆಗಿರುವಂತಹ ಕಟ್ಟಡವ. ಅಂದ್ರೆ 1949ರಲ್ಲಿ ಈ ಕಟ್ಟಡವನ್ನ ನಿರ್ಮಾಣ ಮಾಡಿರ್ತಾರೆ. ಸೊ ಅದಾದ ನಂತರ ಈ ಕಟ್ಟಡಕ್ಕೆ ಪ್ಯಾಚ್ ವರ್ಕ್ ಗಳೇ ಆಗ್ತಾ ಬಂದಿದೆ ಹೊರತು ಮತ್ತೆ ಯಾವುದೇ ದುರಸ್ತಿ ಮಾಡಿ ಮತ್ತೆ ಬೇರೆ ಹೊಸ ಕಟ್ಟಡ ನಿರ್ಮಾಣ ಮಾಡುವಂತ ಕೆಲಸ ಇಲ್ಲಿ ಯಾವುದೇ ಸಹ ನಡೆದಿರುವಂತದ್ದಲ್ಲ. ನಿಮ್ಗೆಲ್ಲ ಮೇಲ್ಗಡೆ ನಾನು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಅಂದ್ರೆ ಮಳೆಗಾಲದಲ್ಲಿ ಸಾಕಷ್ಟು ಸೋರುವಂತ ಕೆಲಸವೂ ಸಹ ಆಗುತ್ತೆ. ಅದ್ರ ಜೊತೆ ಮೇಲಿನಿಂದ ಚಕ್ಕೆಗಳು ಸಹ ಕಿತ್ತು ಬೀಳೋದ್ರಿಂದ ಅಲ್ಲಿರುವಂತ ಸಿಮೆಂಟಿನಿಂದ ಹಾಕಿರುವಂತ ಲೇಪನ್ನ ಕೆಳಗಡೆ ಕಿತ್ತು ಬೆಳತ್ತೆ ಅಂತೇಳಿ ಸಾಕಷ್ಟು ಒಂದು ಆರೋಪವನ್ನ ಮಾಡ್ತಿರುವಂತದ್ದು. ಸೊ ಅದ್ರ ಜೊತೆಗೇನು ಇಲ್ಲಿ ವಿದ್ಯಾರ್ಥಿಗಳ ಮೇಲೆ ಚಿಕ್ಕದಂತ ಸಣ್ಣ ಬಿಳಿ ಪೌಡರ್ಗಳು ಅಂದ್ರೆ ಸಿಮೆಂಟ್ ಪ್ಯಾಚ್ ವರ್ಕ್ ಮಾಡಿರುವಂತ ಆ ಪುಡಿಗೂ ಸಹ ಸಾಕಷ್ಟು ಊಟದ ಪ್ಲೇಟ್ ಅಲ್ಲಿ ಬೀಳುತ್ತೆ. ಆಮೇಲೆ ಇಲ್ಲಿ ಕೆಲವು ವರ್ಷದ ಗುಂಪಾಗಿ ನಿಂತಾಗ ಚಕ್ಕೆಗಳು ಸಹ ಬಿದ್ದಿರುವಂತದ್ದು. ಕೂದಲೇ ಅಂತರದಲ್ಲಿ ಎಷ್ಟೋ ಜನ ನಾವೆಲ್ಲ ಪಾರಾಗಿದ್ದೇವೆ ಅನ್ನುವಂತ ಒಂದು ಮಾತನ್ನು ಸಹ ವಿದ್ಯಾರ್ಥಿಗಳು ಹೇಳ್ತಿರುವಂತದ್ದು. ಈಗ ನಿಮ್ಗೆ ಒಂದು ಕ್ಲಾಸ್ ರೂಮ್ ಅಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ಇಲ್ಲಿ ತರಗತಿ ನೀಡುವಂತಹ ಕ್ಲಾಸಿನ ಮೇಲ್ಚಾವಣಿಯನ್ನ ತಾವು ಗಮನಿಸ್ತಾ ಇರಬಹುದು. ಎಷ್ಟೋ ಸಾಕಷ್ಟು ಬಿರುಕು ಬಿಟ್ಟಿರುವಂತ ಕೆಲಸ ಆಗಿದೆ. ಇಲ್ಲಿ ಸಾಕಷ್ಟು ಸುಮಾರು ಒಂದು ಪದೇ ಇಲ್ಲಿ ಪ್ಯಾಚ್ ವರ್ಕ್ ಅನ್ನೇ ಮಾಡುವಂತ ಕೆಲಸವನ್ನ ಈ ಶಾಲಾ ಶಿಕ್ಷಕ ಸಿಬ್ಬಂದಿ ಇರ್ಬೋದು ಅಥವಾ SDM ಇರ್ಬೋದು, ಇವರೇ ಸ್ವತಃ ಮುತುವರ್ಜಿ ವಹಿಸಿ ಮಾಡಿರುವಂತಹ ಸಾಕಷ್ಟು ಕೆಲಸಗಳನ್ನ ನಾವಿಲ್ಲಿ ಕಾಣಬಹುದು. ಇದೇ ಚಿಕ್ಕ ಪುಡಿ ಆಗಿದೆ ಮಕ್ಕಳ ಮೇಲೆ ಬೀಳುತ್ತೆ. ಕಳಚು ಸಹ ಕೆಲವೊಂದು ಎಷ್ಟೋ ಸಾರಿ ಬೀಳುತ್ತೆ. ಎಷ್ಟೋ ಸಾರಿ ನಾವು ಅನಾಹುತದಿಂದ ಪಾರಾಗಿದ್ದೇವೆ ಅಂತ ಹೇಳಿ ಮಕ್ಕಳು ಸಹ ಆತಂಕದಲ್ಲಿ ಇಲ್ಲಿ ಹೇಳ್ತಿರುವಂತದ್ದು. ಇನ್ನು ಸುಮಾರು 20-25 ವರ್ಷಗಳಿಂದ ನೂತನ ಕಟ್ಟಡಕ್ಕಾಗಿ ಇಲ್ಲಿ ಮನವಿಯನ್ನು ಕೊಡ್ತಾನೆ ಬಂದಿದ್ದಾರೆ. ಸುಮಾರು 5ರಿಂದ 6 ಜನ ಶಾಸಕರು ಭರವಸೆ ಕೊಟ್ಟು ಹೋಗಿದ್ದಾರೆ ಹೊರತು ಯಾರು ಹೊಸ ಕಟ್ಟಡ ಕೊಡುವಂತ ಒಂದು ಕೆಲಸವನ್ನ ಮಾಡಿಲ್ಲ, ಹೊಸ ಕಟ್ಟಡ ಸ್ಯಾಂಕ್ಷನ್ ಮಾಡಿಲ್ಲ. ಈಗ ನಮಗೆ ತ್ವರಿತವಾಗಿ ಈ ಕಟ್ಟಡಗಳು ಅಂದ್ರೆ 13 ಕೊಠಡಿಗಳು ಡೆಮಾಲಿಷ್ ಆಗಬೇಕು. ತಕ್ಷಣ ಹೊಸ ಕೊಠಡಿಗಳು ನಿರ್ಮಾಣ ಆಗಬೇಕಂದ್ರೆ ಸುಮಾರು 400 ವಿದ್ಯಾರ್ಥಿಗಳು ಕಲಿಯುವಂತಹ ಶಾಲೆ ಇದು. ಸುತ್ತಮುತ್ತ 20 ಹಳ್ಳಿಯಿಂದ ಇಲ್ಲಿ ವಿದ್ಯಾರ್ಥಿಗಳು ಬರ್ತಾರೆ. ಅವರ ಉತ್ತಮ ಭವಿಷ್ಯಕ್ಕೆ ಇಲ್ಲಿ ಉತ್ತಮ ಒಂದು ನೂತನ ಕಟ್ಟಡದ ಅವಶ್ಯಕತೆ ಇದೆ. ಈಗಾಗಲೇನು ಆ ಸರ್ಕಾರ ಎಚ್ಚೆತ್ತು ಆದಷ್ಟು ಬೇಗ ಇಲ್ಲಿ ನೂತನ ಕಟ್ಟಡಗಳನ್ನ ನಿರ್ಮಾಣ ಮಾಡಿ ಕೊಡ್ಬೇಕಂತ ಇಲ್ಲಿ ಗ್ರಾಮಸ್ಥರು ಸಹ ಸಾಕಷ್ಟು ಒಂದು ಒತ್ತಾಯವನ್ನ ಮಾಡ್ತಿರ್ಬೋದು. ಸಾಕಷ್ಟು ಮನವಿಗಳನ್ನ ಸಹ ಕೊಟ್ಟಿರುವಂತದ್ದು. ಇನ್ನು ಈ ಶಾಲೆ ಈ ಒಂದು ಪರಿಸ್ಥಿತಿಗೆ ಇಲ್ಲಿ ಮಕ್ಕಳನ್ನು ಕಳಿಸೋಕೆ ಸಹ ಈಗಾಗಲೇ ಪೋಷಕರು ಸಾಕಷ್ಟು ಆತಂಕ ಪಡ್ತಿದಾರಂತೆ. ಪ್ರತಿಯೊಂದು ಪಾಲಕರ ಸಭೆಯಲ್ಲಿ ಪ್ರಮುಖವಾಗಿ ಅವರು ಬೇಡಿಕೆ ಇಡುವಂತದ್ದು ಈ ಕಟ್ಟಡಗಳನ್ನ ಡೆಮಾಲಿಷ್ ಮಾಡಿ ಹೊಸ ಕಟ್ಟಡಗಳಿಗೆ ತಾವು ಮನವಿ ಕೊಡಬೇಕು, ಆದಷ್ಟು ಬೇಗ ಮಾಡುವಲ್ಲಿ ತಾವು ಮುತುವರ್ಜಿ ವಹಿಸಬೇಕು ಅಂತ ಹೇಳಿ ಪೋಷಕರು ಪದೇ ಈ ಶಾಲಾ ಶಿಕ್ಷಕರಿಗೆ, ಪ್ರಾಂಶುಪಾಲರಿಗೆ ಮತ್ತು ಶಿಕ್ಷಕರ ಸಿಬ್ಬಂದಿಗೆ ಮತ್ತು SDM ಅವರಿಗೆ ಸಾಕಷ್ಟು ಒತ್ತಾಯ ಮಾಡ್ತಿದ್ದಾರಂತೆ. ಇನ್ನಾದ್ರೂ ಆದಷ್ಟು ಬೇಗ ಸರ್ಕಾರ ಮೂಲಭೂತ ಸೌಕರ್ಯ ನಡೆಸಿಕೊಂಡಿರುವಂತಹ ಶಿಕ್ಷಣ ಕ್ಷೇತ್ರಕ್ಕೆ ಸಾಕಷ್ಟು ಒಂದು ಒತ್ತು ಕೊಡಬೇಕು. ಇಂತಹ ಕಟ್ಟಡಗಳನ್ನ ಗುರುತಿಸಿ ಡೆಮಾಲಿಷ್ ಮಾಡಿ ಅವರಲ್ಲಿ ಹೊಸ ಕಟ್ಟಡಗಳನ್ನು ನಿರ್ಮಾಣ ಮಾಡಿ ಮಕ್ಕಳ ಮುಂದಿನ ಭವಿಷ್ಯಕ್ಕೆ ಅನುಕೂಲ ಆಗುವ ರೀತಿ ಅಂತ ಹೇಳಿ ನಡೆದುಕೊಳ್ಳಿ ಅಂತ ಹೇಳಿ ನಮ್ಮ ಆಶಯ. ಕ್ಯಾಮರಾ ಪರ್ಸನ್ ಸಿರಾಜ್ ಜೊತೆ ವಿಠಲ್ ಕೆರವಾಡ, ರಿಪಬ್ಲಿಕ್ ಕನ್ನಡ, ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕಿನ ಮಾಯಕೊಂಡ್ ಗ್ರಾಮದಲ್ಲಿರುವಂತಹ ಕರ್ನಾಟಕ ಪಬ್ಲಿಕ್ ಶಾಲೆ ನಿಜಕ್ಕೂ ಸಾಕಷ್ಟು ಅಸ್ತವ್ಯಸ್ತಗೊಂಡಿರುವಂತದ್ದು. ಪ್ರಮುಖವಾಗಿ ಇದು ಮಾಯಕೊಂಡ್ ಅನ್ನುವಂಥದ್ದೊಂದು ವಿಧಾನಸಭಾ ಕ್ಷೇತ್ರ. ಇಲ್ಲಿ ಪ್ರಮುಖವಾಗಿ 400 ಮಕ್ಕಳಿರುವಂತಹ ಹೈಸ್ಕೂಲ್ ಶಾಲೆ ಇರುವಂತದ್ದು. ಆದ್ರೆ ಹೈಸ್ಕೂಲ್ ಶಾಲೆ ಕಟ್ಟಡ ಈಗಲೇ ಸಾಕಷ್ಟು ದುರಸ್ತಿ ಮಾಡಿರುವಂತದ್ದು. ಈ ಕಟ್ಟಡ ಸುಮಾರು 75 ವರ್ಷಗಳ ಹಿಂದೆನೆ ಇದು ನಿರ್ಮಾಣ ಆಗಿರುವಂತಹ ಕಟ್ಟಡವ. ಅಂದ್ರೆ 1949ರಲ್ಲಿ ಈ ಕಟ್ಟಡವನ್ನ ನಿರ್ಮಾಣ ಮಾಡಿರ್ತಾರೆ. ಸೊ ಅದಾದ ನಂತರ ಈ ಕಟ್ಟಡಕ್ಕೆ ಪ್ಯಾಚ್ ವರ್ಕ್ ಗಳೇ ಆಗ್ತಾ ಬಂದಿದೆ ಹೊರತು ಮತ್ತೆ ಯಾವುದೇ ದುರಸ್ತಿ ಮಾಡಿ ಮತ್ತೆ ಬೇರೆ ಹೊಸ ಕಟ್ಟಡ ನಿರ್ಮಾಣ ಮಾಡುವಂತ ಕೆಲಸ ಇಲ್ಲಿ ಯಾವುದೇ ಸಹ ನಡೆದಿರುವಂತದ್ದಲ್ಲ. ನಿಮ್ಗೆಲ್ಲ ಮೇಲ್ಗಡೆ ನಾನು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಅಂದ್ರೆ ಮಳೆಗಾಲದಲ್ಲಿ ಸಾಕಷ್ಟು ಸೋರುವಂತ ಕೆಲಸವೂ ಸಹ ಆಗುತ್ತೆ. ಅದ್ರ ಜೊತೆ ಮೇಲಿನಿಂದ ಚಕ್ಕೆಗಳು ಸಹ ಕಿತ್ತು ಬೀಳೋದ್ರಿಂದ ಅಲ್ಲಿರುವಂತ ಸಿಮೆಂಟಿನಿಂದ ಹಾಕಿರುವಂತ ಲೇಪನ್ನ ಕೆಳಗಡೆ ಕಿತ್ತು ಬೆಳತ್ತೆ ಅಂತೇಳಿ ಸಾಕಷ್ಟು ಒಂದು ಆರೋಪವನ್ನ ಮಾಡ್ತಿರುವಂತದ್ದು. ಸೊ ಅದ್ರ ಜೊತೆಗೇನು ಇಲ್ಲಿ ವಿದ್ಯಾರ್ಥಿಗಳ ಮೇಲೆ ಚಿಕ್ಕದಂತ ಸಣ್ಣ ಬಿಳಿ ಪೌಡರ್ಗಳು ಅಂದ್ರೆ ಸಿಮೆಂಟ್ ಪ್ಯಾಚ್ ವರ್ಕ್ ಮಾಡಿರುವಂತ ಆ ಪುಡಿಗೂ ಸಹ ಸಾಕಷ್ಟು ಊಟದ ಪ್ಲೇಟ್ ಅಲ್ಲಿ ಬೀಳುತ್ತೆ. ಆಮೇಲೆ ಇಲ್ಲಿ ಕೆಲವು ವರ್ಷದ ಗುಂಪಾಗಿ ನಿಂತಾಗ ಚಕ್ಕೆಗಳು ಸಹ ಬಿದ್ದಿರುವಂತದ್ದು. ಕೂದಲೇ ಅಂತರದಲ್ಲಿ ಎಷ್ಟೋ ಜನ ನಾವೆಲ್ಲ ಪಾರಾಗಿದ್ದೇವೆ ಅನ್ನುವಂತ ಒಂದು ಮಾತನ್ನು ಸಹ ವಿದ್ಯಾರ್ಥಿಗಳು ಹೇಳ್ತಿರುವಂತದ್ದು. ಈಗ ನಿಮ್ಗೆ ಒಂದು ಕ್ಲಾಸ್ ರೂಮ್ ಅಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ಇಲ್ಲಿ ತರಗತಿ ನೀಡುವಂತಹ ಕ್ಲಾಸಿನ ಮೇಲ್ಚಾವಣಿಯನ್ನ ತಾವು ಗಮನಿಸ್ತಾ ಇರಬಹುದು. ಎಷ್ಟೋ ಸಾಕಷ್ಟು ಬಿರುಕು ಬಿಟ್ಟಿರುವಂತ ಕೆಲಸ ಆಗಿದೆ. ಇಲ್ಲಿ ಸಾಕಷ್ಟು ಸುಮಾರು ಒಂದು ಪದೇ ಇಲ್ಲಿ ಪ್ಯಾಚ್ ವರ್ಕ್ ಅನ್ನೇ ಮಾಡುವಂತ ಕೆಲಸವನ್ನ ಈ ಶಾಲಾ ಶಿಕ್ಷಕ ಸಿಬ್ಬಂದಿ ಇರ್ಬೋದು ಅಥವಾ SDM ಇರ್ಬೋದು, ಇವರೇ ಸ್ವತಃ ಮುತುವರ್ಜಿ ವಹಿಸಿ ಮಾಡಿರುವಂತಹ
ಸಾಕಷ್ಟು ಕೆಲಸಗಳನ್ನ ನಾವಿಲ್ಲಿ ಕಾಣಬಹುದು. ಇದೇ ಏನು ಚಿಕ್ಕ ಪುಡಿಯಾಗಿ ಇದು ಮಕ್ಕಳ ಮೇಲೆ ಬೀಳುತ್ತೆ, ಕಳಚು ಸಹ ಕೆಲವೊಂದು ಎಷ್ಟೋ ಸಾರಿ ಬೀಳುತ್ತೆ, ಎಷ್ಟೋ ಸಾರಿ ನಾವು ಅನಾಹುತದಿಂದ ಪಾರಾಗಿದ್ದೇವೆ ಅಂತ ಹೇಳಿ ಮಕ್ಕಳು ಸಹ ಆತಂಕದಲ್ಲಿ ಇಲ್ಲಿ ಹೇಳ್ತಿರುವಂತದ್ದು. ಇನ್ನು ಸುಮಾರು 20-25 ವರ್ಷಗಳಿಂದ ನೂತನ ಕಟ್ಟಡಕ್ಕಾಗಿ ಇಲ್ಲಿ ಮನವಿಯನ್ನು ಕೊಡ್ತಾನೆ ಬಂದಿದ್ದಾರೆ. ಸುಮಾರು 5-6 ಜನ ಶಾಸಕರು ಭರವಸೆ ಕೊಟ್ಟು ಹೋಗಿದ್ದಾರೆ ಹೊರತು ಯಾರು ಹೊಸ ಕಟ್ಟಡ ಕೊಡುವಂತ ಒಂದು ಕೆಲಸವನ್ನ ಮಾಡಿಲ್ಲ, ಹೊಸ ಕಟ್ಟಡ ಸ್ಯಾಂಕ್ಷನ್ ಮಾಡಿಲ್ಲ. ಈಗ ನಮಗೆ ತ್ವರಿತವಾಗಿ ಏನು ಈ ಕಟ್ಟಡಗಳು ಅಂದ್ರೆ 13 ಕೊಠಡಿಗಳು ಡೆಮಾಲಿಷ್ ಆಗಬೇಕು, ತಕ್ಷಣ ಏನು ಹೊಸ ಕೊಠಡಿಗಳು ನಿರ್ಮಾಣ ಆಗಬೇಕಂದ್ರೆ ಸುಮಾರು 400 ವಿದ್ಯಾರ್ಥಿಗಳು ಕಲಿಯುವಂತಹ ಶಾಲೆ ಇದು. ಸುತ್ತಮುತ್ತ 20 ಹಳ್ಳಿಯಿಂದ ಇಲ್ಲಿ ವಿದ್ಯಾರ್ಥಿಗಳು ಬರ್ತಾರೆ. ಅವರ ಉತ್ತಮ ಭವಿಷ್ಯಕ್ಕೆ ಇಲ್ಲಿ ಉತ್ತಮ ಒಂದು ನೂತನ ಕಟ್ಟಡದ ಅವಶ್ಯಕತೆ ಇದೆ. ಈಗಾಗಲೇನು ಆ ಸರ್ಕಾರ ಎಚ್ಚೆತ್ತು ಆದಷ್ಟು ಬೇಗ ಇಲ್ಲಿ ನೂತನ ಕಟ್ಟಡಗಳನ್ನ ನಿರ್ಮಾಣ ಮಾಡಿ ಕೊಡ್ಬೇಕಂತ ಹೇಳಿ ಗ್ರಾಮಸ್ಥರು ಸಹ ಸಾಕಷ್ಟು ಒಂದು ಏನು ಒತ್ತಾಯವನ್ನ ಮಾಡ್ತಿರ್ಬೋದು, ಸಾಕಷ್ಟು ಮನವಿಗಳನ್ನ ಸಹ ಕೊಟ್ಟಿರುವಂತದ್ದು. ಇನ್ನು ಈ ಶಾಲೆ ಈ ಒಂದು ಪರಿಸ್ಥಿತಿಗೆ ಇಲ್ಲಿ ಮಕ್ಕಳನ್ನು ಕಳಿಸೋಕೆ ಸಹ ಈಗಾಗಲೇ ಪೋಷಕರು ಸಾಕಷ್ಟು ಆತಂಕ ಪಡ್ತಿದಾರಂತೆ. ಪ್ರತಿಯೊಂದು ಪಾಲಕರ ಸಭೆಯಲ್ಲಿ ಪ್ರಮುಖವಾಗಿ ಅವರು ಬೇಡಿಕೆ ಇಡುವಂತದ್ದು ಈ ಕಟ್ಟಡಗಳನ್ನ ಡೆಮಾಲಿಷ್ ಮಾಡಿ ಹೊಸ ಕಟ್ಟಡಗಳಿಗೆ ತಾವು ಮನವಿ ಕೊಡಬೇಕು, ಆದಷ್ಟು ಬೇಗ ಮಾಡುವಲ್ಲಿ ತಾವು ಮುತುವರ್ಜಿ ವಹಿಸಬೇಕು ಅಂತ ಹೇಳಿ ಪೋಷಕರು ಪದೇ ಏನು ಈ ಶಾಲಾ ಶಿಕ್ಷಕರಿಗೆ, ಪ್ರಾಂಶುಪಾಲರಿಗೆ ಮತ್ತು ಶಿಕ್ಷಕರ ಸಿಬ್ಬಂದಿಗೆ ಮತ್ತು SDMC ಅವರಿಗೆ ಸಾಕಷ್ಟು ಒತ್ತಾಯ ಮಾಡ್ತಿದ್ದಾರಂತೆ. ಇನ್ನಾದ್ರೂ ಆದಷ್ಟು ಬೇಗ ಸರ್ಕಾರ ಮೂಲಭೂತ ಸೌಕರ್ಯ ನಡೆಸಿಕೊಂಡಿರುವಂತಹ ಶಿಕ್ಷಣ ಕ್ಷೇತ್ರಕ್ಕೆ ಸಾಕಷ್ಟು ಒಂದು ಒತ್ತು ಕೊಡಬೇಕು. ಇಂತಹ ಕಟ್ಟಡಗಳನ್ನ ಗುರುತಿಸಿ ಡೆಮಾಲಿಷ್ ಮಾಡಿ ಅವರಲ್ಲಿ ಹೊಸ ಕಟ್ಟಡಗಳನ್ನು ನಿರ್ಮಾಣ ಮಾಡಿ ಮಕ್ಕಳ ಮುಂದಿನ ಭವಿಷ್ಯಕ್ಕೆ ಏನೋ ಅನುಕೂಲ ಆಗೋ ರೀತಿ ಅಂತ ಹೇಳಿ ನಡ್ಕೊಳ್ಳಿ ಅಂತ ಹೇಳಿ ನಮ್ಮ ಆಶಯ. ಕ್ಯಾಮರಾ ಪರ್ಸನ್ ಶಿವರಾಜ್ ಜಿಗರ್ ಜೊತೆ ವಿಠಲ್ ಕೆರವಾಡಿ, ರಿಪಬ್ಲಿಕ್ ಕನ್ನಡ, ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕಿನ ಮಾಯ್ಕೊಂಡ್ ಗ್ರಾಮದಲ್ಲಿರುವಂತಹ ಕರ್ನಾಟಕ ಪಬ್ಲಿಕ್ ಶಾಲೆ ನಿಜಕ್ಕೂ ಏನು ಸಾಕಷ್ಟು ಅಸ್ತವ್ಯಸ್ತಗೊಂಡಿರುವಂತದ್ದು. ಪ್ರಮುಖವಾಗಿ ಏನು ಇದು ಮಾಯ್ಕೊಂಡ್ ಅನ್ನುವಂಥದ್ದೊಂದು ವಿಧಾನಸಭಾ ಕ್ಷೇತ್ರ. ಇಲ್ಲಿ ಪ್ರಮುಖವಾಗಿ ಏನು 400 ಮಕ್ಕಳಿರುವಂತಹ ಹೈಸ್ಕೂಲ್ ಶಾಲೆ ಏನು ಇರುವಂತದ್ದು. ಆದ್ರೆ ಹೈಸ್ಕೂಲ್ ಶಾಲೆ ಕಟ್ಟಡ ಈಗಲೇ ಸಾಕಷ್ಟು ದುರಸ್ತಿಗೊಂಡಿರುವಂತದ್ದು. ಈ ಕಟ್ಟಡ ಸುಮಾರು 75 ವರ್ಷಗಳ ಹಿಂದೆನೆ ಇದು ನಿರ್ಮಾಣ ಆಗಿರುವಂತಹ ಕಟ್ಟಡವು, ಅಂದ್ರೆ 1949ರಲ್ಲಿ ಈ ಕಟ್ಟಡವನ್ನ ನಿರ್ಮಾಣ ಮಾಡಿರ್ತಾರೆ. ಸೊ ಅದಾದ ನಂತರ ಈ ಕಟ್ಟಡಕ್ಕೆ ಪ್ಯಾಚ್ ವರ್ಕ್ ಗಳೇ ಆಗ್ತಾ ಬಂದಿದೆ ಹೊರತು ಮತ್ತೆ ಯಾವುದೇ ದುರಸ್ತಿ ಮಾಡಿ ಮತ್ತೆ ಬೇರೆ ಹೊಸ ಕಟ್ಟಡ ನಿರ್ಮಾಣ ಮಾಡುವಂತ ಕೆಲಸ ಇಲ್ಲಿ ಯಾವುದೇ ಸಹ ನಡೆದಿರುವಂತದ್ದಲ್ಲ. ನಿಮ್ಗೆಲ್ಲ ಮೇಲ್ಗಡೆ ನಾನು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಅಂದ್ರೆ ಮಳೆಗಾಲದಲ್ಲಿ ಸಾಕಷ್ಟು ಸೋರುವಂತ ಕೆಲಸವೂ ಸಹ ಆಗುತ್ತೆ. ಅದ್ರ ಜೊತೆ ಮೇಲಿನಿಂದ ಚಕ್ಕೆಗಳು ಸಹ ಕಿತ್ತು ಬೀಳೋದ್ರಿಂದ ಅಲ್ಲಿರುವಂತ ಸಿಮೆಂಟಿನಿಂದ ಹಾಕಿರುವಂತ ಲೇಪನ್ನ ಕೆಳಗಡೆ ಕಿತ್ತು ಬೆಳತ್ತೇನೆ ಅಂತ ಹೇಳಿ ಸಾಕಷ್ಟು ಒಂದು ಆರೋಪನ ಮಾಡ್ತಿರುವಂತದ್ದು. ಸೊ ಅದ್ರ ಜೊತೆಗೇನು ಇಲ್ಲಿ ವಿದ್ಯಾರ್ಥಿಗಳ ಮೇಲೆ ಚಿಕ್ಕದಂತ ಸಣ್ಣ ಬಿಳಿ ಪೌಡರ್ಗಳಂದ್ರೆ ಸಿಮೆಂಟ್ ಪ್ಯಾಚ್ ವರ್ಕ್ ಮಾಡಿರುವಂತ ಆ ಪುಡಿಯು ಸಹ ಏನು ಸಾಕಷ್ಟು ಊಟದ ಪ್ಲೇಟ್ ಅಲ್ಲಿ ಬೀಳುತ್ತೆ. ಆಮೇಲೆ ಇಲ್ಲಿ ಕೆಲವಷ್ಟು ಗುಂಪಾಗಿ ನಿಂತಾಗ ಚಕ್ಕೆಗಳು ಸಹ ಏನು ಬಿದ್ದಿರುವಂತದ್ದು. ಕೂದಲ ಅಂತರದಲ್ಲಿ ಎಷ್ಟೋ ಜನ ನಾವೆಲ್ಲ ಪಾರಾಗಿದ್ದೇವೆ ಅನ್ನುವಂತ ಒಂದು ಮಾತನ್ನು ಸಹ ಏನು ವಿದ್ಯಾರ್ಥಿಗಳು ಹೇಳ್ತಿರುವಂತದ್ದು. ಈಗ ನಿಮಗೆ ಒಂದು ಕ್ಲಾಸ್ ರೂಮ್ ಅಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ಇಲ್ಲಿ ತರಗತಿ ನೀಡುವಂತಹ ಕ್ಲಾಸಿನ ಮೇಲ್ಚಾವಣಿಯನ್ನ ತಾವು ಗಮನಿಸ್ತಾ ಇರಬಹುದು. ಎಷ್ಟೋ ಸಾಕಷ್ಟು ಬಿರುಕು ಬಿಟ್ಟಿರುವಂತ ಕೆಲಸ ಆಗಿದೆ. ಏನು ಇಲ್ಲಿ ಸಾಕಷ್ಟು ಸುಮಾರು ಒಂದು ಪದೇ ಇಲ್ಲಿ ಪ್ಯಾಚ್ ವರ್ಕ್ ಅನ್ನೇ ಮಾಡುವಂತ ಕೆಲಸವನ್ನ ಈ ಶಾಲಾ ಶಿಕ್ಷಕ ಸಿಬ್ಬಂದಿ ಇರ್ಬೋದು ಅಥವಾ SDMC ಇರ್ಬೋದು, ಇವರೇ ಸ್ವತಃ ಮುತುವರ್ಜಿ ವಹಿಸಿ ಮಾಡಿರುವಂತಹ ಸಾಕಷ್ಟು ಕೆಲಸಗಳನ್ನ ನಾವಿಲ್ಲಿ ಕಾಣಬಹುದು. ಇದೇ ಏನು ಚಿಕ್ಕ ಪುಡಿಯಾಗಿ ಇದು ಮಕ್ಕಳ ಮೇಲೆ ಬೀಳುತ್ತೆ, ಕಳಚು ಸಹ ಕೆಲವೊಂದು ಎಷ್ಟೋ ಸಾರಿ ಬೀಳುತ್ತೆ, ಎಷ್ಟೋ ಸಾರಿ ನಾವು ಅನಾಹುತದಿಂದ ಪಾರಾಗಿದ್ದೇವೆ ಅಂತ ಹೇಳಿ ಮಕ್ಕಳು ಸಹ ಆತಂಕದಲ್ಲಿ ಇಲ್ಲಿ ಹೇಳ್ತಿರುವಂತದ್ದು. ಇನ್ನು ಸುಮಾರು 20-25 ವರ್ಷಗಳಿಂದ ನೂತನ ಕಟ್ಟಡಕ್ಕಾಗಿ ಇಲ್ಲಿ ಮನವಿಯನ್ನು ಕೊಡ್ತಾನೆ ಬಂದಿದ್ದಾರೆ. ಸುಮಾರು 5-6 ಜನ ಶಾಸಕರು ಭರವಸೆ ಕೊಟ್ಟು ಹೋಗಿದ್ದಾರೆ ಹೊರತು ಯಾರು ಹೊಸ ಕಟ್ಟಡ ಕೊಡುವಂತ ಒಂದು ಕೆಲಸವನ್ನ ಮಾಡಿಲ್ಲ, ಹೊಸ ಕಟ್ಟಡ ಸ್ಯಾಂಕ್ಷನ್ ಮಾಡಿಲ್ಲ. ಈಗ ನಮಗೆ ತ್ವರಿತವಾಗಿ ಏನು ಈ ಕಟ್ಟಡಗಳು ಅಂದ್ರೆ 13 ಕೊಠಡಿಗಳು ಡೆಮಾಲಿಷ್ ಆಗಬೇಕು, ತಕ್ಷಣ ಏನು ಹೊಸ ಕೊಠಡಿಗಳು ನಿರ್ಮಾಣ ಆಗಬೇಕಂದ್ರೆ ಸುಮಾರು 400 ವಿದ್ಯಾರ್ಥಿಗಳು ಕಲಿಯುವಂತಹ ಶಾಲೆ ಇದು. ಸುತ್ತಮುತ್ತ 20 ಹಳ್ಳಿಯಿಂದ ಇಲ್ಲಿ ವಿದ್ಯಾರ್ಥಿಗಳು ಬರ್ತಾರೆ. ಅವರ ಉತ್ತಮ ಭವಿಷ್ಯಕ್ಕೆ ಇಲ್ಲಿ ಉತ್ತಮ ಒಂದು ನೂತನ ಕಟ್ಟಡದ ಅವಶ್ಯಕತೆ ಇದೆ. ಈಗಾಗಲೇನು ಆ ಸರ್ಕಾರ ಎಚ್ಚೆತ್ತು ಆದಷ್ಟು ಬೇಗ ಇಲ್ಲಿ ನೂತನ ಕಟ್ಟಡಗಳನ್ನ ನಿರ್ಮಾಣ ಮಾಡಿ ಕೊಡ್ಬೇಕಂತ ಹೇಳಿ ಗ್ರಾಮಸ್ಥರು ಸಹ ಸಾಕಷ್ಟು ಒಂದು ಏನು ಒತ್ತಾಯವನ್ನ ಮಾಡ್ತಿರ್ಬೋದು, ಸಾಕಷ್ಟು ಮನವಿಗಳನ್ನ ಸಹ ಕೊಟ್ಟಿರುವಂತದ್ದು. ಇನ್ನು ಈ ಶಾಲೆ ಈ ಒಂದು ಪರಿಸ್ಥಿತಿಗೆ ಇಲ್ಲಿ ಮಕ್ಕಳನ್ನು ಕಳಿಸೋಕೆ ಸಹ ಈಗಾಗಲೇ ಪೋಷಕರು ಸಾಕಷ್ಟು ಆತಂಕ ಪಡ್ತಿದಾರಂತೆ. ಪ್ರತಿಯೊಂದು ಪಾಲಕರ ಸಭೆಯಲ್ಲಿ ಪ್ರಮುಖವಾಗಿ ಅವರು ಬೇಡಿಕೆ ಇಡುವಂತದ್ದು ಈ ಕಟ್ಟಡಗಳನ್ನ ಡೆಮಾಲಿಷ್ ಮಾಡಿ ಹೊಸ ಕಟ್ಟಡಗಳಿಗೆ ತಾವು ಮನವಿ ಕೊಡಬೇಕು, ಆದಷ್ಟು ಬೇಗ ಮಾಡುವಲ್ಲಿ ತಾವು ಮುತುವರ್ಜಿ ವಹಿಸಬೇಕು ಅಂತ ಹೇಳಿ ಪೋಷಕರು ಪದೇ ಏನು ಈ ಶಾಲಾ ಶಿಕ್ಷಕರಿಗೆ, ಪ್ರಾಂಶುಪಾಲರಿಗೆ ಮತ್ತು ಶಿಕ್ಷಕರ ಸಿಬ್ಬಂದಿಗೆ ಮತ್ತು SDMC ಅವರಿಗೆ ಸಾಕಷ್ಟು ಒತ್ತಾಯ ಮಾಡ್ತಿದಾರಂತೆ. ಇನ್ನಾದ್ರೂ ಆದಷ್ಟು ಬೇಗ ಸರ್ಕಾರ ಮೂಲಭೂತ ಸೌಕರ್ಯ ನಡೆಸಿಕೊಂಡಿರುವಂತಹ ಶಿಕ್ಷಣ ಕ್ಷೇತ್ರಕ್ಕೆ ಸಾಕಷ್ಟು ಒಂದು ಒತ್ತು ಕೊಡಬೇಕು. ಇಂತಹ ಕಟ್ಟಡಗಳನ್ನ ಗುರುತಿಸಿ ಡೆಮಾಲಿಷ್ ಮಾಡಿ ಅವರಲ್ಲಿ ಹೊಸ ಕಟ್ಟಡಗಳನ್ನು ನಿರ್ಮಾಣ ಮಾಡಿ ಮಕ್ಕಳ ಮುಂದಿನ ಭವಿಷ್ಯಕ್ಕೆ ಏನೋ ಅನುಕೂಲ ಆಗೋ ರೀತಿ ಅಂತ ಹೇಳಿ ನಡ್ಕೊಳ್ಳಿ ಅಂತ ಹೇಳಿ ನಮ್ಮ ಆಶಯ. ಕ್ಯಾಮರಾ ಪರ್ಸನ್ ಶಿವರಾಜ್ ಜಿಗರ್ ಜೊತೆ ವಿಠಲ್ ಕೆರವಾಡಿ, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.